ಹಾಯ್ ನಮಸ್ಕಾರ. ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಕ್ಕಾ ಸಿನಿಮಾ ಆಲ್ರೆಡಿ ಈಗ ಬ್ಯಾಂಗಲ್ ಬಂಗಾರಿಯಿಂದ 10 ಮಿಲಿಯನ್ ವ್ಯೂಸ್ಗಳನ್ನು ಆರ್ಗ್ಯಾನಿಕ್ ಆಗಿ ಪಡೆದು ಲೈಕ್ ಅಂದರೆ 1 ಕೋಟಿ ಜನ ವೀಕ್ಷಣೆ ಮಾಡಿರುವಂಥದ್ದು. ಸೊ ಎಲ್ಲರೂ ಗೊತ್ತಿರುವಂಥ ವಿಚಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರೀ ರಿಲೀಸ್ ಇವೆಂಟ್ ಎಕ್ಕಾದು ಎಲ್ಲಿ ನಡೆಯುತ್ತೆ ಆ್ಯಂಡ್ ಆಲ್ಸೋ ಟ್ರೈಲರ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ. ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ಹೇಳಬೇಕು ಅಂತಂದರೆ ಎಕ್ಕಾ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ಒಂದು ಉತ್ತಮವಾದಂಥ ಒಂದು ಎಕ್ಸಲೆಂಟ್ ಆದಂಥ ಒಂದು ಆರ್ಗ್ಯಾನಿಕ್ ಆದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಬೇಸಿಕಲಿ ಹೆಂಗಾಗುತ್ತೆ ಅಂದರೆ ಸಾಂಗ್ನ ಹಿಟ್ ಮಾಡೋದು ಕೈಯಲ್ಲಿರೋದು ಆಡಿಯನ್ಸ್ ಕೈಯಲ್ಲಿ ಮಾತ್ರ. ಯಾಕಂದರೆ ಆಡಿಯನ್ಸ್ಗಳು ಎಷ್ಟರ ಮಟ್ಟಿಗೆ ಹಾಡನ್ನು ಕೇಳ್ತಾರೆ, ಎಷ್ಟರ ಮಟ್ಟಿಗೆ ಅದನ್ನು ರೀಲ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ಸದ್ಯದ ಒಂದು ಟ್ರೆಂಡ್ ಸೆಟ್ ಆಗಿರುವಂಥದ್ದು. ಸೊ ಈಗ ನೋಡೋದಾಯಿತು ಅಂದರೆ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ 10 ಮಿಲಿಯನ್ಗಳ ಒಂದು ವ್ಯೂಸನ್ನು ಪಡೆದುಕೊಂಡಿರುವಂಥದ್ದು. ಸೊ ಒಂದು ಅಫಿಷಿಯಲ್ ಆಗಿ ಒಂದು ಆರ್ಗ್ಯಾನಿಕ್ ಆಗಿ ರೀಚ್ ಆಗಿದೆ. ಸೊ ಅದು ಖುಷಿ ತರುವಂಥ ವಿಚಾರ. ಬ್ಯಾಂಗಲ್ ಬಂಗಾರಿ ಒಂದು ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆಯಿತು ಅಂದರೆ. ಸೊ ಇನ್ನೊಂದು ಕಡೆ ಏನಪ್ಪ ಅಂತ ಅಂದರೆ ಟ್ರೈಲರ್ ರಿಲೀಸ್ ಡೇಟ್ ಬಂದ್ಬಿಟ್ಟು ಸೊ ಇದೇ 5ನೇ ತಾರೀಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಟ್ರೈಲರ್ ಒಂದು ರಿಲೀಸ್ ಒಂದು ಕಡೆ ಆಯಿತು ಅಂತಂದರೆ ಸೊ ಪ್ರೀ ರಿಲೀಸ್ ಇವೆಂಟು ಮೇನ್ ಆಗುತ್ತೆ. ಯಾಕಂದರೆ ಒಂದು ಸಿನಿಮಾದ ಎಲ್ಲ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಮುಗಿಸಿ ಕೊನೆಯಲ್ಲಿ ಮಾಡುವಂಥ ಇವೆಂಟೇ ಪ್ರೀ ರಿಲೀಸ್ ಇವೆಂಟು. ಸೊ ಪ್ರೀ ರಿಲೀಸ್ ಇವೆಂಟ್ ಆದಮೇಲೆ ಆಫ್ಟರ್ ಯಾವುದೇ ಥರದೊಂದು ಪ್ರಮೋಷನ್ಸ್ಗಳು ಸಿನಿಮಾ ಮಾಡಲ್ಲ. ಸೊ ಆಗ್ತಿದ್ದಾಗೆ ಡೈರೆಕ್ಟಾಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡುವಂಥದ್ದು. ಸೊ ಈಗ ಸದ್ಯಕ್ಕೆ ಪ್ರೀ ರಿಲೀಸ್ ಇವೆಂಟ್ ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು 3 ಲೊಕೇಶನ್ಸ್ಗಳು ಸದ್ಯಕ್ಕೆ ಲೊಕೇಟೆಡ್ ಆಗಿರುವಂಥದ್ದು. ಸೊ ಎಲ್ಲಿ ಏನು ಕತೆ ಅನ್ನುವಂಥದ್ದು ನೋಡೋಣ. ಫಸ್ಟ್ನೇದಾಗಿ ಹೇಳಬೇಕು ಅಂದರೆ ಚಿತ್ರದುರ್ಗದಲ್ಲಿ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಬಂದೆ. ಅದನ್ನು ಹೊರತುಪಡಿಸಿದ್ರೆ ಹುಬ್ಬಳ್ಳಿಯಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಹೊಸಪೇಟೆಯಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಈ 3 ಒಂದು ಡಿಸ್ಟಿಕ್ಗಳಲ್ಲಿ ಈ 3 ಊರುಗಳಲ್ಲಿ ಸೊ ಎಲ್ಲಿ ನಡೀಬಹುದು ಅನ್ನುವಂಥದ್ದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹುಬ್ಬಳ್ಳಿ ಮತ್ತು ಹೊಸಪೇಟೆ, ಚಿತ್ರದುರ್ಗ ಸೊ ಈ 3 ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನು ಯಾವುದೇ ರೀತಿಯಾದ ಫೈನಲೈಸ್ ಆಗಿಲ್ಲ. ಸೊ ಈ ಒಂದು 3 ಡಿಸ್ಟಿಕ್ಕು ಸೊ ಈ 3 ಸಿಟಿಲಿ ಮೇನಾಗಿ ಈ 3 ಸಿಟಿಲಿ ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಸೊ ನೋಡೋಣ, ಒಂದು ಗೆಸ್ ಮಾಡಿ ನಿಮ್ಮ ಕಾಮೆಂಟ್ ಹೇಗಿರುತ್ತೆ ಅಂತ. ಸೊ ಐ ಹೋಪ್ ನನಗನ್ಸೋ ಪ್ರಕಾರವಾಗಿ ಈ ಒಂದು ಇವೆಂಟು ಆಲ್ಮೋಸ್ಟ್ ಹುಬ್ಬಳ್ಳಿಯಲ್ಲಿ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ನಾನಿದ್ದೀನಿ. ಬಟ್ ನಿಮ್ದೇನಿದೆ ಅನಿಸಿಕೆನ ಕಾಮೆಂಟ್ ಮಾಡಿ. ಅಂದರೆ ಟ್ರೈಲರ್ ವಿಚಾರಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಟ್ರೈಲರ್ 5ನೇ ತಾರೀಕಿಗೆ ಬರ್ತಾ ಇದೆ. 5ನೇ ತಾರೀಕಿಗೆ ಟ್ರೈಲರ್ ರಿಲೀಸ್ ಆಗ್ತಾಯಿದೆ. ಬಟ್ ಬಿಟ್ವೀನ್ ಇನ್ನೂ ಸ್ವಲ್ಪ ಬೇಗ ರಿಲೀಸ್ ಮಾಡ್ಬೋದಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಬಟ್ 5ನೇ ತಾರೀಕು ಇಟ್ಸ್ ವೆರಿ ಗುಡ್ ಡೇಟ್. ಅದೇನು ತೊಂದರೆ ಏನಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಪ್ರೀ ರಿಲೀಸ್ ಇವೆಂಟ್ ಬಗ್ಗೆ ಒಂದು ಅಪ್ಡೇಟ್ಸ್ ಏನಾದರೂ ಬರುತ್ತಾ ಟೀಮ್ ಕಡೆಯಿಂದ. ಇನ್ನು ಕೇವಲ 18 ದಿನಗಳು ಮಾತ್ರ ಉಳಿತು. ಸೊ ಇವತ್ತೊಂದು ದಿನ ಲೆಸ್ ಮಾಡಿದ್ರೆ 17 ದಿನ ಸಿನಿಮಾ ಉಳಿತು. ಸೊ ನಾವೆಲ್ಲರೂ ಕೂಡ ಎಕ್ಕಾನ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿದ್ದೀವಿ. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಬ್ಯಾಂಗಲ್ ಬಂಗಾರಿ ಸಾಂಗನ್ನು ಥಿಯೇಟ್ರಲ್ಲಿ ಕೇಳಬೇಕು. ಸೊ ಆ ಒಂದು ಸಾಂಗಿಗೆ ಫಸ್ಟ್ ಡೇ ಫಸ್ಟ್ ಶೋ. ಸೊ ಆಡಿಯನ್ಸ್ ಒಂದು ರಿಯಾಕ್ಷನ್ ಇರುತ್ತೆ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಲಿಕ್ಕೆ. ಸೊ ಒಂದು ನಿಜವಾಗ್ಲೂ ಒಂದು ಖುಷಿ ತರುವಂಥ ವಿಚಾರ. ಯಾಕೆಂದರೆ ತುಂಬ ದಿನಗಳಾಗೋಗಿತ್ತು ಥಿಯೇಟ್ರ್ ಮುಂದೆ ಒಂದು ಸೆಲೆಬ್ರೇಷನ್ ನೋಡಿ, ಥಿಯೇಟ್ರ್ ಮುಂದೆ ಒಂದು ಫ್ಯಾನ್ಸ್ಗಳ ಒಂದು ಕ್ರೇಜ್ ನೋಡಿ ತುಂಬ ದಿನಗಳಾಗಿತ್ತು. ಸೊ ಆ ಒಂದು ಕ್ರೇಜ್ನ ಈಗ ಎಕ್ಕಾ ಮೂಲಕವಾಗಿ ಸ್ಟಾರ್ಟಿಂಗ್ ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಈ ವರ್ಷದ ಒಂದು ಮೊದಲನೇ ಒಂದು ಬೊಂಬಾಟ್ ಮೂವಿ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ಒಂದು ಸಾಂಗ್ ಬ್ಲಾಕ್ ಬಸ್ಟರ್ ಇಟ್ಟದಂಥ ಮೂವಿ ಅಂತಲೇ ಹೇಳ್ಬೋದು. ಸೊ ಈಗ ಎಕ್ಕಾದ ಒಂದು ಟ್ರೈಲರ್ ಒಂದು ಕಡೆ ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ಇನ್ನೊಂದು ಕಡೆ. ಸೊ ಈಗ ವೇಟಿಂಗಲ್ಲಿರುವಂಥದ್ದು. ಸೊ ಟ್ರೈಲರ್ಗಂತೂ ತುಂಬಾ ಒಂದು ವೇಟಿಂಗಲ್ಲಿದ್ದೀನಿ. ಅದ್ರ ಜೊತೆಗೆ ಪ್ರೀ ರಿಲೀಸ್ ಇವೆಂಟು ಹುಬ್ಬಳ್ಳಿಲಾಗುತ್ತೆ ಅಂತ ನನ್ನ ಒಂದು ಪ್ರಾಬಲಿ ನನಗೆ ಅನ್ನಿಸ್ತಾ ಇದೆ. ಸೊ ನೋಡೋಣ ಎಲ್ಲಾಗುತ್ತೆ ಏನು ಕತೆ ಅಂತ. ಸೊ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಓವರಾಲ್ ಆಗಿ ಎಕ್ಕಾ ಸಿನಿಮಾ ಒಂದು ಸದ್ಯಕ್ಕೆ ಹೇಳಬೇಕು ಅಂದರೆ ಕನ್ನಡ ಇಂಡಸ್ಟ್ರೀಲಿ ಒಂದು ರೀತಿಯಲ್ಲಿ ಸಾಂಗ್ ಮೂಲಕವಾಗಿರ್ಬೋದು, ಟೀಸರ್ ಮೂಲಕವಾಗಿರ್ಬೋದು, ಅಪ್ಕಮಿಂಗ್ ಟ್ರೈಲರ್ ಮೂಲಕವಾಗಿರ್ಬೋದು ಒಂದು ಕ್ರೇಜನ್ನು ಕ್ರಿಯೇಟ್ ಮಾಡಿದೆ. ನಿಜವಾಗ್ಲೂ ವೇಟಿಂಗಲ್ಲಿದ್ದೀವಿ ಆ್ಯಂಡ್ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ಎಕ್ಕಾ ಕಾಯ್ತಾ ಇದ್ದೀರಾ ಸೊ ಎಕ್ಕಾ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಈ ಒಂದು ಸಿನಿಮಾ ಮೇಲೆ ಆ್ಯಂಡ್ ಸೆಲೆಬ್ರೇಷನ್ ಹೇಗೆಲ್ಲ ಮಾಡ್ತೀರಾ ನಿಮ್ಮ ಊರಲ್ಲಿ ಏನು ಕತೆ ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.